ಸ್ನೇಹಿತರೆ ನಮಸ್ಕಾರ. ಇದ್ರು ಎಲ್ಲಾದರೂ ಮೊದಲೇ ಬಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ಪ್ರತಿಯೊಂದು ನಿಮಗೆ ಸಂದೇಶ ಕೊಡುವಂಥ ಸುದ್ದಿಗಳು ಮಾಡ್ತಾ ಇರೋದು. ಸಮಯ ವೇಸ್ಟ್ ಮಾಡಿ ನಾನು ಸುಮ್ಮನೆ ಒಂದು ಮನೋರಂಜನೆಗೆ ಮಾಡ್ತಿಲ್ಲ. ಪ್ರತಿಯೊಂದು ಸಂದೇಶನೂ ಪ್ರತಿಯೊಬ್ಬರಿಗೂ ಅನುಕೂಲನೂ ಆಗುತ್ತೆ. ಕೆಲವೊಂದು ನಡೆಯುವಂತಹ ಅಪಘಾತಗಳಾಗ್ಬೋದು, ದುರ್ಘಟನೆಗಳಾಗ್ಬೋದು, ಅದರಿಂದ ದೂರ ಇರುವುದಕ್ಕೆ ನಾನು ಸುದ್ದಿ ಚಾನಲ್ಗಳಲ್ಲಿ ಮಾಡ್ತಾ ಇರೋ ವಿಷಯಗಳು. ಹಾಗೆ ನಿರ್ಲಕ್ಷ್ಯ ಬೇಡ, ದಯಮಾಡಿ ಸಂಪೂರ್ಣ ವಿಡಿಯೋ ಎಲ್ಲ ನೋಡಿ. ನನಗೆ ನಿಮ್ಮ ಕಡೆಯಿಂದ ಬೇಕಾದ್ರೆ ಕೇವಲ ಒಂದು ಲೈಕ್ ಮಾಡಿ. ಇಷ್ಟ ಆಗಿದರೆ ಇಷ್ಟ ಆಗುವಂಥ ಎಲ್ಲ ವಿಡಿಯೋಗಳು ಇಷ್ಟನೇ ಅಲ್ಲ. ಒಂದಿನ ನಿಮ್ಮ ಯೂಟ್ಯೂಬ್ ವಾಟ್ಸಪ್ ಸ್ಟೇಟಸ್ಗಿಡಿ. ನಿಮ್ಗೆ ಗೊತ್ತಿರೋರು ಎಲ್ಲ ಸ್ನೇಹಿತರು ನಿಮ್ಮ ನೆಂಟರೆಲ್ಲ ನೋಡ್ತಾರೆ. ಸ್ಟೇಟಸ್ ಹಾಕೋದ್ರಿಂದ ತುಂಬ ಚೆನ್ನಾಗಿದೆ, ಇದು ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಅವರು ನಿಮ್ಮ ಕಡೆಯಿಂದ ನೋಡಲಿ. ಗೊತ್ತಿರೋ ನಿಮ್ಮ ಅಣ್ಣ ರಿಲೇಷನ್ಸ್ ಮಾತ್ರ ಆದರೂ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರಿಗೆ ನೀವು ಯಾರಾದರೂ ಒಂದು ಪ್ರವಾಸಿ ತಾಣಗಳಿಗೆ ಹೋಗ್ತಿದ್ರೆ ತುಂಬ ಇಷ್ಟದಿಂದ ಒಳ್ಳೆ ಗ್ರೀನೀಸ್ ನೋಡಬೇಕು, ವಾಟರ್ ಫಾಲ್ಸ್ ನೋಡಬೇಕು, ಕೆಲವು ಮೃಗಗಳ ಒಂದು ಝೂಗಳಲ್ಲಿ ನೋಡಬೇಕು, ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಹೋಗ್ತಿದ್ರೆ ಸ್ವಲ್ಪ ಎಚ್ಚರ ವಹಿಸಿ, ದಯಮಾಡಿ ಎಚ್ಚರ ವಹಿಸಿ. ತುಂಬ ಘಟನೆಗಳು ನಡೀತಿದ್ದಾವೆ. ಆತ್ಮಹತ್ಯೆಗಳಿಂದ ತುಂಬ ಜನ ಇವತ್ತು ಅವರ ಅಂದ್ಕೊಂಡಿರೋಂಥ ಸಾಧನೆಗಳು ಮಾಡಬೇಕಂತ ಅನಿಸಿಕೆಗಳೆಲ್ಲ ಶೂನ್ಯ ಆಗಿಬಿಟ್ಟು ಮಧ್ಯದಲ್ಲೇ ನಿಂತು ಹೋಗ್ತಿದ್ದಾವೆ. ಇದಕ್ಕೆಲ್ಲ ಕಾರಣ ಕೆಲವು ಆತ್ಮಗಳ, ಕೆಲವು ದೆವ್ವಗಳಿಂದ. ಯಾರಾದರೂ ಏನು ಸರ್ ಇದು ಈಗಲೂ ದೆವ್ವಗಳಿದಾವೆ ಅಂತ ಹೇಳಿದ್ರೆ ನನ್ನ ಜೊತೆ ಕಾಲ್ ಮಾಡಿ, ಕರ್ಕೊಂಡೋಗಿ ತೋರಿಸ್ತೀನಿ. ಆರಾಮಾಗಿ ನೋಡಿ, ಆ ದೆವ್ವಗಳ ಜೊತೆ ಆನಂದಿಸಿ ಅಂತ ಹೇಳ್ತೀನಿ. ನಿರ್ಲಕ್ಷ್ಯ ಮಾಡಬಾರ್ದು. ನೋಡಿ, 3 ದಿನದ ಹಿಂದೆ ಎಲ್ಲ ಚಾನಲಲ್ಲಿ ಮೂಡಿ ಬಂತು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಾರಾಕ್ಷಸಗಳಂತೇಳಿ ಹಿಂದೆ ಬಿದ್ದು ಒಂದು ದಾರಿಯಲ್ಲಿ ಆ ಕಡೆ ಬರೋಕ್ಕೆ ಸಂಜೆ ಆದರೂ ಬರ್ತಿಲ್ಲ. ಆ ರೀತಿಗೆಲ್ಲ ನಡೀತಿದ್ದಾವೆ. ಇವೆಲ್ಲ ನಿಜ. ನೀವು ದೇವರಿದ್ದಾವೆ ಅಂತಷ್ಟು ಸತ್ಯವಾಗಿ ದೇವಸ್ಥಾನಗಳು ಹೋಗ್ತೀವೋ ಅಷ್ಟೇ ಸತ್ಯವಾಗಿ ದೆವ್ವಗಳು ಇದ್ದಾವೆ, ಆತ್ಮಗಳಿದ್ದಾವೆ. ಅರ್ಥ ಮಾಡ್ಕೊಡಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋದಲ್ಲಿ ಒಂದು ನಡೆದಿರುವಂಥ ಘಟನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ನಾನು ಪ್ರವಾಸ ಸ್ಥಾನಗಳಿಗೆ ಎಚ್ಚರದಿಂದ ಹೋಗ್ಬನ್ನಿ ಅಂತ ಹೇಳ್ತೀನಿ ಅಂದರೆ, ಈ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಸುದ್ದಿಗೆ ಶುರು ಮಾಡ್ತೀನಿ. ಹಾಗೆ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸ್ನೇಹಿತರೆ ಒಂದು ದಿನ ಇಬ್ಬರು ಸ್ನೇಹಿತರು ಬೆಂಗಳೂರಿನ ಆರ್ ಟಿ ನಗರದಿಂದ ಒಂದು ಹೊಸ ಬೈಕ್ಗಳು ತೊಗೊಂಡಿರ್ತಾರೆ. ಒಬ್ಬನು ಹೊಸ ಬೈಕ್, ಇನ್ನೊಬ್ಬನು ಹಳೆದೇ. ಇಬ್ಬರು ಸೇರಿ ಅವತ್ತು ಭಾನುವಾರ ಇರುತ್ತೆ, ನಂದಿ ಹಿಲ್ಸ್ಗೆ ಹೋಗಬೇಕು, ಈಶಾ ಫೌಂಡೇಶನ್ಗೆ ಹೋಗ್ಬೇಕಂತ ಹೇಳಿ ಕೊಡ್ತಾರೆ. ಅವರು ನೇರವಾಗಿ ಮೊದಲು ಏನು ಮಾಡ್ತಾರೆ, ಈಶಾ ಫೌಂಡೇಶನ್ಗೆ ಹೋಗ್ಬಿಡ್ತಾರೆ. ಎಲ್ಲ ಸುತ್ತಾಡ್ಕೊಂಡು ಬರ್ತಾರೆ. ಬಂದು ಹಾಗೆ ನಂದಿ ಹಿಲ್ಸ್ ಹೋಗ್ತಾರೆ. ನಂದಿ ಹಿಲ್ಸ್ಗೆ ಅವರು ಸುಮಾರು ಒಂದು 2 ಗಂಟೆ 2:30 ಹೋಗ್ತಾರೆ. ಈಶಾ ಫೌಂಡೇಶನ್ 2 ಬೈಕ್ಗಳು, 2 ಬೈಕ್ಸು, ಇಬ್ಬರು ಹುಡುಗರು, ಡಿಗ್ರಿ ಇದು BE ಇಂಜಿನಿಯರಿಂಗ್ ಮಾಡ್ತಿರೋವಂಥ ವಿದ್ಯಾರ್ಥಿಗಳಿವರು. ಪೋಷಕರು ಒಳ್ಳೆ ಹಣಕಾಸು ಇರೋದ್ರಿಂದ ಬೈಕಲ್ಲಿ ಕೊಡಿಸಿರ್ತಾರೆ. ಹೋಗ್ತಾರೆ ನಂದಿ ಹಿಲ್ಸ್ಗೆ. ಪ್ರವಾಸಿ ಸ್ಥಾನ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಹೋಗಿರ್ತಾರೆ. 2 ಗಂಟೆಯಿಂದ 4:15ವರೆಗೂ ಓಡಾಡಿಕೊಂಡು ವಾಪಸ್ ಬರ್ತಾರೆ. ಆ ಹೋಗುವ ಸಂದರ್ಭದಲ್ಲಿ ಬಂದುಬಿಟ್ಟು ಏನು ಮಾಡ್ತಾರೆ, ಇಬ್ಬರು ರಿಟರ್ನ್ ಬಂದು ನಂದಿ ಹಿಲ್ಸಿಂದ ದೇವನಹಳ್ಳಿಗೆ ಬಂದು ಲೆಫ್ಟ್ ಸೈಡಲ್ಲಿ ಒಂದು ನಂದಿ ಹೋಟೆಲ್ ಅಂತಿದೆ, ಗೊತ್ತಾ? ನೀವು ನೋಡಿರ್ತೀರಿ. ಅಲ್ಲಿ ಹೋಗ್ತಾರೆ. ಏನೋ ಸ್ನ್ಯಾಕ್ಸು ಏನೋ ತಿನ್ಕೊಂಡು ಹೋಗೋಣ ಅಂತ ಹೋಗ್ತಾರೆ. ಇಬ್ಬರು ಪಕ್ಕದಲ್ಲಿ ಮುಖಾಮುಖಿ ಕೂತ್ಕೊಂಡಿರ್ತಾರೆ ಟೇಬಲ್ ಮೇಲೆ. ಸಡನ್ಲಿ ಹುಡುಗ ನೋಡಿ, ಎಲ್ಲೋ ನಿಂದು ಬ್ರಾಸ್ಲೆಟ್ ಎಲ್ಲೋ, ವಾಚಲ್ಲಿ ಅಂತ ಸಡನ್ಲಿ ಶಾಕ್ ಕೊಡ್ತಾರೆ. ನೋಡಿದ ತಕ್ಷಣ ಹೌದಪ್ಪ, ವಾಚು, ಬ್ರಾಸ್ಲೆಟ್ ಮತ್ತು ರೂಮ್ ಕೀ ಅಂತ ಹೇಳಿ ಅವನು ಶಾಕ್ ಮಾಡಿಕೊಂಡು, ನಾನು ಅಲ್ಲೇ ಬಿಟ್ಟಿದ್ದೀನಿ ಅಂಥೇಳಿ ಶಾಕ್ ಆಗ್ತಾನೆ. ಇವನೇನು ಮಾಡಿರ್ತಾನೆ ಹುಡುಗ, ಅಲ್ಲಿ ನಂದಿ ಹಿಲ್ಸಲ್ಲಿ ನೀವು ನೋಡಿರ್ಬೋದು, ಒಂದು ಕಡೆ ಆಟ ಆಡೋ ಥರ ಕೆಲವೊಂದು ಹಾಕಿದ್ದಾರೆ. ಒಂಥರ ದೇಹ ಬೆಂಡ್ ಮಾಡೋವಂಥ, ಸ್ಟೊಮ್ಯಾಕ್ ಎಕ್ಸಸೈಸ್ ಮಾಡೋವಂತಹ ಹೌದು ಕೆಲವೊಂದು ಇಟ್ಟಿದ್ದಾರೆ. ಇವನು ಅಲ್ಲಿ ಆ ಥರ ಏನೋ ಎಕ್ಸಸೈಸ್ ಜಂಪ್ ಮಾಡೋ ಟೈಮಲ್ಲಿ ಏನು ಮಾಡ್ತಾನೆ ಅಂದರೆ, ಇವನು ವಾಚು ಮತ್ತು ಒಂದು ಬ್ರಾಸ್ಲೆಟ್ ಹಾಕ್ಕೊಂಡಿರ್ತಾನೆ. ಹಾಗೆ ಪರ್ಸು, ಒಂದು ಕೀ, ರೂಮ್ದು ಕೀ ಅಲ್ಲಿ ಬಿಟ್ಟಿರ್ತಾನೆ. ಮತ್ತು ತೊಗೊಳ್ಳೋಣ ಅಂಥೇಳಿ ಅವನು ಫ್ರೆಂಡು ಮಾಡ್ತಿರ್ತಾನೆ, ಇವನು ಮಾಡ್ತಿರ್ತಾನೆ. ಸಂಜೆ ತೆಗೆದು ಏನು ಮಾಡ್ತಾನೆ, ಒಂದು ಕಡೆ ಇಟ್ಟು ಮತ್ತೆ ತೊಗೊಳ್ಳೋ ಅಂತ ಮರ್ತೋಗಿ ಬಂದಿದ್ದಾನೆ. ಮರ್ತೋಗಿ ಬಂದುಬಿಟ್ಟು ಈ ಕರೆಕ್ಟಾಗಿ 4:45 5 ಗಂಟೆಗೆ ಸೇರಿರ್ತಾರೆ ದೇವನಹಳ್ಳಿಗೆ.
ರಿಟರ್ನ್ ಬಂದಿರ್ತಾರೆ. ಸಡನ್ಲಿ ಇವನೇನು ಮಾಡ್ತಾನೆ, ನೋಡ್ಕೊಂಡಾದಾಗ ಅಯ್ಯೋ ಓ ಮೈ ಗಾಡ್, ವಾಚು ಕಾಸ್ಟ್ಲಿ ಇದೆ ಮತ್ತು ಬ್ರಾಸ್ಲೆಟ್ ಒಂದು ಪರ್ಸು ಎಲ್ಲ ಬಿಟ್ಟಿದ್ದೀನಿ ಅಂಥೇಳಿ ಹೋಗ್ಬಣ್ಣ ಬಾರೋ ಅಂತ ಹೇಳ್ದಾನೆ. ಇದರಲ್ಲಿ ಇಬ್ಬರು ಹುಡುಗರಲ್ಲಿ ಏನಾಗುತ್ತೆ ಅಂದರೆ, ಅವನು ಮನೆಯಿಂದ ಬಂದಿರೋ ಹುಡುಗ ಆಗಿರ್ತಾನೆ, ಇನ್ನೊಬ್ಬನು ಅವನು ಇದರಲ್ಲಿ ಪಿ ಜಿಯಲ್ಲಿದ್ದು ಬಂದಿರ್ತಾನೆ. ಆವಾಗ ತಡವಾಗಿ ಹೋದರೆ ಮನೆಯಲ್ಲಿ ಇನ್ಫಾರ್ಮೇಷನ್ ಮಾಡ್ತಾರೆ. ಇವನು ಪಿ ಜಿಗೆ ಇರೋ ಪ್ರಾಬ್ಲಮ್ ಇಲ್ಲ, ನೀವು ಮನೆಯಿಂದ ಬಂದಿರ್ತಾನಲ್ಲ, ಇಲ್ಲವೋ ನಾನು ಲೇಟಾಗಿ ಹೋದರೆ ಮನೆಯಲ್ಲಿ ಹೇಳ್ದೆ ಬಂದಿರೋದು, ಬೈತಾರೆ, ನಾನು ಎಲ್ಲೇ ಟೌನಲ್ಲಿದ್ದೀನಿ ಅಂತ ಹೇಳಿರೋದು, ಲೇಟಾಗೋದ್ರೆ ಇವನು ಅಷ್ಟೇ ಅಂಥೇಳಿ ಪ್ಲೀಸ್ ನೀನೇ ಹೋಗು. ಸರಿ ಆಯಿತು ಅಂಥೇಳಿ ಇವನು ಕಳ್ಕೊಂಡಿರ್ತಾನೆ. ಅವ್ನು ಬರ್ತಾನೆ, ಎಲ್ಲಿಟ್ಟಿದ್ದಾನೆ ಅವನೇ ಗೊತ್ತಿರಲ್ವ. ಬೈಕಲ್ಲಿ ಫಾಸ್ಟಾಗಿ ಬಂದು 5 ಗಂಟೆಯಿಂದ ಸುಮಾರು ಒಂದು ಅರ್ಧ ಗಂಟೆಗೆಲ್ಲ, ಅರ್ಧ ಮುಕ್ಕಾಲು ಗಂಟೆ 5 ಮುಕ್ಕಾಲಿಗೆಲ್ಲ ಹೋಗ್ತಾನೆ. ಹೋಗ್ಬಿಟ್ಟು ಬೇಗ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾನೆ. ಒಳಗಡೆಗೆ ಹೋಗಿ ಮಾಮೂಲಿಯಾಗಿ ಟಿಕೆಟ್ ಕೇಳಿದೆ, ಅಲ್ಲಿ ಸರ್ ನಾನೇನೋ ಮರ್ತೋಗಿದ್ದೀನಿ, ನಾನು ಅಲ್ಲಿ ಕೂತ್ಕೊಂಡ ಜಾಗದಲ್ಲಿ, ಸರಿ ಹೋಗಿ ಬೇಗ ತೊಗೊಂಬ ಅಂತೇಳಿ ಹೋಗ್ತಾನೆ. ಅಲ್ಲಿ ಅದು ಆ ಜಾಗ ಇವನು ಇಟ್ಟಿರೋ ಜಾಗ ಸ್ವಲ್ಪ ಮಧ್ಯದಲ್ಲಿ ಒಳಗಡೆ ಹೋಗಬೇಕು, ನಡ್ಕೊಂಡು ಹೋಗಬೇಕು. ಈ ಪೊದೆಗಳಲ್ಲಿ ಎಲ್ಲ ನಂದಿ ಹಿಲ್ಸ್ ನೋಡಿರೋರಿಗೆ ಫೀಲ್ ಆಗುತ್ತೆ ಅದು ಹೇಗಿದೆ ಅಂಥೇಳಿ. ಮರ ಗಿಡ ಪ್ರದೇಶಗಳಲ್ಲಿ ಒಳಗಡೆ ಹೋದ್ಮೇಲೆ ಆ ಜಾಗ ಬರುತ್ತೆ. ಇವನು ಒಂದು 5:15 ಹಂಗೆ ರೀಚಾಗಿ 5:15 ರೀಚಾಗಿರ್ತಾನೆ. ಹಾಗೆ ಹೋಗ್ತಾ ಅಲ್ಲಿಗೆ ಒಂದು 6:20 ಅಷ್ಟಾಗುತ್ತೆ ಆ ಜಾಗಕ್ಕೆ. ಮರ್ತೋಗಿರ್ತಾನಲ್ಲ, ಆ ಜಾಗಕ್ಕೆ ಹೋಗೋಷ್ಟೊತ್ತಿಗೆ ಒಂದು 6:15 ಹಂಗಾಗುತ್ತೆ. ಲೈಟಾಗಿ ಕತ್ತಲು, ಮುಸ್ಸಂಜೆ ಕತ್ತಲು ಇರುತ್ತೆ. ಆ ಸಂದರ್ಭದಲ್ಲಿ ಪಾಪ ಸಿಗ್ಬಿಟ್ಟಿರುತ್ತೆ. ಅಂದರೆ ಇವನು ಅಲ್ಲಿಗೆ ಬಿಟ್ಮೇಲೆ ಮತ್ತೆ ಡೇನಲ್ಲಾದರೆ ಅಲ್ಲಿಗೆ ಹೋಗಿರ್ತಾರಲ್ವ, ಇವ್ರು ಬಂದುಬಿಟ್ಮೇಲೆ ಅಲ್ಲಿ ಯಾರೂ ಹೋಗಿಲ್ಲ. ಬ್ರಾಸ್ಲೆಟು, ಒಂದು ಕೀ ಮತ್ತು ವಾಚೆಲ್ಲ ತೊಗೊಂಡು ಬಂದಿರ್ತಾನೆ. ಸಿಕ್ಕು ತೊಗೊಂಡು ಖುಷಿ ಆಗ್ತಾನೆ. ತೊಗೊಂಡು ರಿಟರ್ನ್ ಬರಬೇಕು. ಒಂದು 5-6 ಹುಡುಗಿರು, ತುಂಬ ಸುಂದರವಾದ ಒಂದು 5-6 ಹುಡುಗಿರು ಅಲ್ಲಿ ಆಟ ಆಡ್ತಾಯಿರ್ತಾರೆ, ಜಂಪಿಂಗ್ ಮಾಡೋದು ಏನೇನೋ ಮಾಡ್ತಿರ್ತಾರೆ. ಇವನಿಗೇನಾಗುತ್ತೆ, ಮನಸ್ಸು ಆ ಕಡೆ ಇಳಿಯುತ್ತೆ. ಏನು ಇಷ್ಟೊತ್ತಲ್ಲಿ ಕತ್ತಲಲ್ಲಿ ಹುಡುಗಿರಿದ್ದಾರೆ, 5-6 ಜನ ಇದ್ದಾರೆ ಅಂಥೇಳಿ ಸ್ವಲ್ಪ ಇನ್ನೂ ಮೇಲ್ಗಡೆ ಇರ್ತಾರೆ ಹುಡುಗಿರು. ಇವ್ರು ಕೇಳಿಸುತ್ತರ ನಗ್ನಗ್ತಾ ಇರ್ತಾರೆ, ಒಬ್ರಿಗೊಬ್ಬರು ಓಡಿಸ್ಕೊಂಡು ಹೋಗೋದು ಹಂಗೆಲ್ಲ ನಡೀತಿರುತ್ತೆ. ನೋಡ್ತಾನೆ, ಇವನು ಸಡನ್ಲಿ ನೋಡ್ತಾನೆ, ಮುಸ್ಸಂಜೆ ಕತ್ತಲಲ್ಲಿ ಹೋಗ್ತಾನೆ. ವಾಪಸ್ ಹೋಗ್ಬೇಕಾಗಿತ್ತಲ್ವ ಇವನು ಬೇರೆ ಪಿ ಜಿ 8-9 ಗಂಟೆಗೆ ಬಂದರೆ ನಡೆಯುತ್ತೆ, ಬೈಕಲ್ಲಿ ಎಷ್ಟೊತ್ತು ಹೋಗ್ಬೇಕಂತೇಳಿ ನೋಡೋಣ ಬಾ, ಯಾರೋ ಹುಡುಗಿರು ತುಂಬ ಚೆನ್ನಾಗಿದ್ದಾರೆ ಅಂಥೇಳಿ ಹೋಗ್ತಾನೆ. ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಇವರು ಅದೇನೋ ಈ ಒಬ್ಬರು ಕಣ್ಣು ಮುಚ್ಕೊಂಡು ಮರಕ್ಕೆ ಏನೋ 1 2 3 4 ಹತ್ರ ಒಂದು 25 ಎನಿಸಿದ್ರೆ ಎಲ್ಲೂ ಬಚ್ಚಿಟ್ಕೊಂಡಿರಬೇಕು, ಅವ್ರಿಗೆ ಹುಡ್ಕೊಂಡು ಹೋಗೋದು ಆಟ ಆಡ್ತಿರ್ತಾರೆ ಸಂಜೆ ಅಷ್ಟೊತ್ತಲ್ಲಿ. ನೋಡಿ ಕತ್ತಲು ಲೈಟಾಗಲಿ ಇವನು ದೂರದಿಂದ ನೋಡ್ತಿರ್ತಾನೆ. ನಾನು ಬರ್ತಾ ಇರ್ತೀನಿ, 25 ಹೇಳಿ ಬಂದುಬಿಡ್ತೀನಿ ಬೇಗ ಅಂತ ಒಂದು ಹುಡುಗಿ ಹೇಳ್ತಿರ್ತಾಳೆ. ಅವನು 5-6 ಹುಡುಗಿಗೆ ನೋಡಿದ್ದಾನೆ. ಹುಡುಗಿ 1 2 3 25 ಹುಡ್ಕೊಂಡು ಹೋಗ್ತಾ ಇರ್ತಾಳೆ. ಇವನು ನೋಡ್ತಾನೆ. ಆ ಹುಡ್ಕೊಂಡು ಹೋಗೋ ಹುಡುಗಿ ತುಂಬ ಸುಂದರವಾಗಿರ್ತಾಳೆ, ಒಳ್ಳೆ ಡ್ರೆಸ್, ವೈಟ್ ಡ್ರೆಸ್ ಹಾಕೊಂಡು ತುಂಬ ಸುಂದರವಾಗಿ ಇವನಿಗೆ ಕಾಣಿಸಿದ್ದಾಳೆ. ಸಡನ್ಲಿ ಇವನು ಆ ಹುಡುಗಿ ಮುಂದೆ ಎದುರಿಗೆ ಹೋಗ್ತಾನೆ ನೋಡಲಿ ಅಂತ. ನೋಡ್ತಾಳೆ. ನೋಡಿದ ತಕ್ಷಣ ಅವಳು ಹುಡುಗನಿಗೆ ಸ್ಮೈಲ್ ತುಂಬ ಸ್ಮೈಲ್ ಕೊಡ್ತಾರೆ. ಸ್ಮೈಲ್ ಕೊಟ್ಟಾಗ ಈ ಹುಡುಗಿ, ನೀವು ಬರ್ತೀರಾ ಆಟಕ್ಕೆ, ನಮಗೂ ಯಾರು ಜೊತೆಯಲ್ಲಿಲ್ಲ ಹುಡುಗರು ಆಡ್ತೀರಾ ಅಂತ. ಇಲ್ಲ ನಾನು ಹೋಗಬೇಕು, ನಾನು ಆ್ಯಕ್ಚುಲಿ ಈಗಲೇ ಲೇಟ್ ಆಗಿದೆ ಅಂದರೆ, ಬನ್ನಿ ನಾವು ಹೋಗೋದೇ ಇನ್ನೊಂದು ಇದೇ ಲಾಸ್ಟ್ ಗೇಮು, ಆಡ್ಬಿಟ್ಟು ಹೋಗೋದು ಅಂತ ಹೇಳ್ತಾಳೆ. ನೀವು ಬರ್ತೀರಾ, ಮತ್ತು ನೀವು ಯಾವ ಊರ ಕಡೆಯವರು, ನಾವು ಈ ಕಡೆ ಬಟ್ ಹೋಗಬೇಕು, ಬಿಡ್ತೀವಿ, ನಾವು ಬಿಡಬೇಕು, ಲಾಸ್ಟ್ ಆಟನೇ ಆಡೋದು, ಬನ್ನಿ ಅಂತ ಹೇಳಿದಾಗ ಹುಡುಗಿ ಕೇಳಿದಾಗ ಇನ್ನೊಂದು ಸುಮ್ಮನೆ ಬೇಡ ಅಂತ ಹೇಳಲ್ಲಲ್ವ, ಏನು ಮಾಡ್ತಾನೆ, ಸರಿ ಅಂಥೇಳಿ ಬನ್ನಿ ಇವ್ರ ಹುಡ್ಕೊಂಡೋಗಿ ಎಲ್ಲಿದ್ದಾರೋ ಅಂಥೇಳಿ ಹುಡುಗಿ ಏನು ಮಾಡ್ತಾಳೆ, ಕೈ ಹಿಡ್ಕೊಂಡು ಬನ್ನಿ ಅಂಥೇಳಿ ಕೈ ಹಿಡ್ಕೊಂಡ ತಕ್ಷಣ ಅವನಿಗೆ ಒಂದು ಗುಡ್ ಫೀಲ್, ಹುಡುಗಿನೇ ಏನಪ್ಪ ನಾನು ಟ್ರೈ ಮಾಡೋ ಅವಶ್ಯಕತೆ ಇಲ್ಲ, ಹುಡುಗಿನೇ ಫಾಸ್ಟ್ ಇದಲ್ಲ ಅಂಥೇಳಿ ಕೈ ಹಿಡ್ಕೊಂಡು ಹೋಗ್ತಾಳೆ. ಎಲ್ಲೋದ್ರು ಎಲ್ಲಿದ್ದೀರಿ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ಆ ದೇವರ ನಂದಿ ಹಿಲ್ಸಲ್ಲಿ ಒಂದು ಒಳ್ಳೆ ಕಡೆ ಸ್ವಲ್ಪ ಅಂದರೆ ಮೇಲ್ಗಡೆಗೆ ಒಂದು ಎಂಟು ಜಾಗ ಅಂತ ಆ ಕಡೆ ಹೋಗ್ಬಿಡ್ತಾರೆ ಹುಡ್ಕೊಂಡು. ಎಲ್ಲಿದ್ದೀರಾ ಅಂತ, ಮೋಸ್ಟ್ಲಿ ಈ ಪೊದೆಯಲ್ಲಿ ನಾನು ಇದೆಯಲ್ಲ ಇವರು ಅಂಥೇಳಿ ಬೇರೆ ನಂದಿ ಹಿಲ್ಸ್ ಆ ಕಡೆಯಿಂದ ಮೊದಲು ಕಾಲದಲ್ಲಿ ನಡ್ಕೊಂಬರ್ತಿದ್ರಂತೆ, ಆ ದಾರಿಗೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿದ್ದೀರಾ ಅಂತ ಈ ಹುಡುಗಿ ಹೋಗ್ಕೊಂಡೋಗ ಅಲ್ಲಿದ್ದೀವಿ ಅಂಥೇಳಿ ಕಿರಿಚಾಡ್ತಾರೆ ಬೇರೆ ಹುಡುಗಿಯರು, ಕಿರಿಚಾಡಿದ್ದಾರೆ. ಅವಾಗೇನು ಮಾಡ್ತಾನೆ ಇವನು
ಸರಿ ನೋಡು ಅಲ್ಲಿ ಹೋಗೋಣ ಬನ್ನಿ ಇಲ್ಲೋ ಅಂತ ಆ ಥರ ಹೋಗ್ತಾ ಹೋಗ್ತಾ ಲೇಟ್ ಆಗಿಬಿಡುತ್ತೆ. ಆ ಹುಡುಗಿ ಜೊತೆಲಿದ್ದರೆ ಟೈಮ್ ಗೊತ್ತಾಗಿಲ್ಲ, ಕತ್ಲು ಆಗ್ಬಿಟ್ಟಿದೆ. ಹುಡುಗಿಯರಿದ್ದಾರೆ ನನಗೆ ಏನು ಬಿಡು ಅಂತ ಇವನು ಈ ರೀತಿ ಫೀಲ್ ಆಗಿದ್ದಾನೆ. ಒಂದು 6:45 7 ಗಂಟೆ ಸುಮಾರು ಕತ್ಲು ಆಗಿಬಿಟ್ಟಿದೆ. ಅಷ್ಟೊತ್ತಿಗೆ ಮತ್ತೆ ಸರಿ ಹೋಗೋಣ ಬನ್ನಿರಿ, ಅವ್ರೇನೋ ನಿಮ್ಮ ಫ್ರೆಂಡ್ಸ್ ಸಿಗ್ತಿಲ್ಲ ಅಂದರೆ ಸರಿ ಬನ್ನಿ ಹೋಗೋಣ ಅಲ್ವಾ ಅಂಥೇಳಿ, ಏನು ತುಂಬ ಕತ್ಲಾಗಿಬಿಟ್ಟಿದೆ ಅಲ್ವ, ಏನು ರೀ ಮಾಡೋದು ಅಂಥೇಳಿ ಹುಡುಗನಿಗೆ ಹೇಳಿದ್ದಾರೆ. ಒಂದು ಕೆಲಸ ಮಾಡೋಣವಾ, ನೀವೇನು ಮಾಡ್ತೀರಿ ಇಷ್ಟೊತ್ತು ಒಬ್ಬರೇ ಹೋಗ್ತೀರಾ ಅಂತ ಇವನಿಗೆ ಕೇಳಿದ್ದಾರೆ ಹುಡುಗಿ. ಹೋಗ್ಬೇಕು ನಾನು, ನಿಮ್ಮದು ಎಲ್ಲಿ ಹೋಗ್ಬೇಕು ನೀವು? ಬೆಂಗಳೂರು. ನಿಮ್ಮದು ಹೇಳಿ ಅಂದರೆ ಹುಡುಗಿ ಇಲ್ಲೇ ನಮ್ಮದು ಊರು, ಹೋಗ್ಬೋದು ಈಗಲೇ ನಾವು ಹೋಗ್ತೀವಿ ನಡ್ಕೊಂಡು ಅಂದಾಗ, ನಡ್ಕೊಂಡು ಇಲ್ಲಿಗೆ ಹೋಗ್ತಿಲ್ಲ ಬಿಡಿ, ನಾನು ಗಾಡಿಯಲ್ಲಿ ಡ್ರಾಪ್ ಕೊಡ್ತೀನಿ ಬನ್ನಿ ಅಂದರೆ, ಇಲ್ಲ ಅವರು ಇದ್ದಾರಲ್ಲ ಹುಡುಗಿ ನಮ್ಮ ಸ್ನೇಹಿತರು ಇದ್ದಾರೆ ಅಂದಾಗ ಅವ್ರು ಹೋಗ್ತಾರೆ ಬನ್ನಿ ಅಂಥೇಳಿ ಇವ್ನು ಕರೆದಿದ್ದಾನೆ. ಇಲ್ಲ ಬಿಡಿ ನಾವು ಒಂದು ಕೆಲಸ ಮಾಡ್ತೀವಿ, ಇಷ್ಟೊತ್ತಲ್ಲಿ ನಮ್ಗೆ ಮೋಸ್ಟ್ಲಿ ಬಸ್ಸು ಹೊರಟೋಗಿರುತ್ತೆ, ಲಾಸ್ಟ್ ಬಸ್ಸು, ನಾವು ಹಿಂಗೆ ಆಡ್ತಾ ನೋಡಿ ಎಷ್ಟು ನಿಮ್ಮ ಜೊತೆ ಇದ್ದು ಇದಾಗಿಲ್ಲ, ಮತ್ತು ಏನು ಮಾಡ್ತೀರಾ ಅಂತ ಇವ್ನು ಕೇಳಿದ್ದಾನೆ. ಹುಡುಗಿ ಹೆಂಗೆ ಹೇಳ್ತಾ ನಾನು ಟೈಮ್ ಹೋಗಿದ್ದಲ್ವ ಹೇಗೆ ಮಾಡೋದು ಅಂದಾಗ ಸಡನ್ಲಿ ಏನು ಮಾಡ್ತಾನೆ, ಈಗ ಏನು ಮಾಡ್ತೀರಾ ನೀವು ಅಂತ ಹುಡುಗಿ ಕೇಳಿದ್ದಾರೆ. ಏನು ಮಾಡೋದುಪ್ಪ, ನಮ್ಗೆ ಭಯ ಆಗ್ತಾಯಿದೆ, ಇಲ್ಲೆಲ್ಲಾದ್ರೂ ಇದ್ದುಬಿಟ್ಟು ನಮ್ಮ ಬೆಳಗ್ಗೆ ಹೋಗ್ತೀವಿ, ಇಷ್ಟೊತ್ತಲ್ಲಿ ನಮ್ಮ ಮನೆಗಳಿಗೆ ಹೋದರೆ ಅಷ್ಟೇ ಅಂತ ಹೇಳಿದಾಗ ಈ ಹುಡುಗ ಏನು ಮಾಡ್ತಾನೆ, ಹೋಗ್ಲಿ ಬಿಡಿ ಬನ್ನಿ ನೀವು ಏನು ಡೋಂಟ್ ಬಿ ಫೀಲ್, ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಬೆಂಗಳೂರಿಗೆ ನಾನು ಬರೋಲ್ಲ, ನಂಗೆ ಭಯ ಜಾಸ್ತಿ ಅಂಥೇಳಿ ಅವ್ರಿಗೆ ಒಂಥರ ಹೇಳಿದ್ದಾಳೆ. ಮತ್ತು ಏನು ಮಾಡ್ತೀರಾ, ಕತ್ಲಾಗ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಅವರೆಲ್ಲೋ ಹೋದ್ರು ಗೊತ್ತಾಗ್ತಿಲ್ವೇ ಅಂಥೇಳಿ, ಯಾರಿಗೆ ಹುಡ್ಕೊಂಡು ಹೋಗೋದು, ಎಲ್ಲೋದ್ರು, ಅಯ್ಯೋ ಭಯ ಆಗ್ತಿದೆ, ಇಷ್ಟು ಕತ್ಲಾಗ್ತಿದೆ ಅಂತ ಹುಡುಗಿ ಹೇಳಿದ್ದಾರೆ. ಇಷ್ಟು ಕತ್ಲಾಗಿ ಕೂಗ್ತಾಳೆ, ರಾಧಾ, ಪುಷ್ಪ, ನೇತ್ರ, ಸಿಂಧು ಅಂತ ಕೂಗಿದ್ರು, ಯಾರು ಕೂಗಿದ್ರು, ಯಾರ್ಯಾರು ಎಲ್ಲರಿಗೂ ಕೂಗ್ತಾಳೆ. ಹುಡುಗಿ 5 ಜನಕ್ಕೂ, ರಿಮೈನಿಂಗ್ 5 ಜನಕ್ಕೂ ಯಾರು ಉತ್ತರನೂ ಇಲ್ಲ, ಏನಿಲ್ಲ. ಹುಡುಗಿ ಅಯ್ಯೋ ನನಗೆ ಭಯ ಆಗ್ತಿದ್ದಲ್ವ, ಏನು ಮಾಡೋದು ಅಂಥೇಳಿ, ಬಂದರೆ ಹೋಗ್ಬಿಡೋಣ ಟೈಮ್ ಆಯಿತು ಅಂತ ಎಷ್ಟು ಕೂಗಿದ್ರು ಯಾರೂ ಬರೋಲ್ಲ. ಸಡನ್ಲಿ ಏನು ಮಾಡ್ತಾಳೆ, ಹಲೋರಿಗೆ ಒಂದು ಕೆಲಸ ಮಾಡೋಣ, ನಾವು ಅಲ್ಲಿದ್ದೇವಲ್ಲ ಅಲ್ಲೇ ಇರೋಣ ನಡೀರಿ, ಅವ್ರು ಬರ್ತಾರೆ, ಮೋಸ್ಟ್ಲಿ ಅವ್ರು ಅಲ್ಲೇ ಬಂದಿರ್ತಾರಂತೆ. ಆ ಜಾಗಕ್ಕೆ ಹೋಗ್ತಾರೆ. ಆ ಜಾಗಕ್ಕೆ ಇವರು ಹೋಗೋಷ್ಟೊತ್ತಿಗೆ ಒಂದು 7-15 ನಿಮಿಷ ಆಗಿರುತ್ತೆ, ಲೈಟ್ ಕತ್ಲಾಗ್ಬಿಟ್ಟಿರುತ್ತೆ. ಹೋಗ್ತಾರೆ, ಅಲ್ಲಿ ಯಾರೂ ಬಂದಿರಲ್ಲ. ಹುಡುಗಿ ಮಾತಾಡ್ತಾಳೆ, ಹುಡುಗಿ ಕಿರ್ಚಾಡ್ತಾಳೆ, ಕೂಗ್ತಾಳೆ ಜೋರಾಗಿ, ಬನ್ನಿ ಬನ್ನಿ ಅಂತ, ಯಾರೂ ಬರೋಲ್ಲ. ಮತ್ತು ಕೊನೆಗೆ ರೀ ನಾನು ಹೋಗ್ತೀನಿ ರೀ, ನನಗೂ ಲೇಟಾಗಿ ಹೋಗಿತ್ತು ಅಂತ ಹೇಳಿದಾಗ ಹುಡುಗಿ, ನಾನು ಒಬ್ಬಳಿಗೆ ಬಿಟ್ಟು ಹೋಗ್ತೀರಾ ನೀವು, ಏನು ರೀ ನೀವು ಹೀಗೆ, ಹುಡುಗಿಗೆ ನಾನು ಒಬ್ಬಳಿಗೆ ನೋಡಿ, ನಮ್ಮ ಫ್ರೆಂಡ್ಸು ಇಲ್ಲ, ಕೊನೆಗೆ ನೀವಾದರೂ ಜೊತೆಯಲ್ಲಿ ಇರ್ತೀರ ಅಂದರೆ ನೀವು ಮತ್ತು ಇದ್ದು ಏನು ಮಾಡೋದು, ಬನ್ನಿ ಬಿಡ್ತೀನಿ ಅಂದರೆ ಬೇಡಪ್ಪ ನನಗೆ ಬರೋಲ್ಲ, ಇವ್ರು ಕರ್ಕೊಂಡು ಹೋಗಿ ಬರೋದು ಅಂತ ಹೇಳ್ತಾರೆ. ಎಷ್ಟೊತ್ತಾದರೂ ಅವ್ರು ಬಂದೇ ಬರ್ತಾರೆ ಇಲ್ಲಿ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಒಂದು ಕೆಲಸ ಮಾಡೋಣ, ಅಲ್ಲಿ ನೋಡಿ ಅಲ್ಲಿ ಆ ಬಿಲ್ಡಿಂಗ್ ಇದೆಯಲ್ವಾ, ಆ ಬಿಲ್ಡಿಂಗ್ ಮೇಲೆ ಹತ್ತೋಣ, ಬೇಕಾದ್ರೆ ಅಲ್ಲೇ ಕುತ್ಕೊಳ್ಳೋಣ, ಅವ್ರು ಬಂದರೆ ಕೂಗೋಣ ಅಂಥೇಳಿ ಹೇಳ್ತಾರೆ. ಈ ಹುಡುಗಿ ಆ ರೂಪಕ್ಕೆ, ಆ ಹುಡುಗಿ ಮಾತಾಡೋ ವಾಯ್ಸಿಗೆ ಇವನು ಬಿದ್ದೋಗ್ಬಿಟ್ಟಿದ್ದಾನೆ. ಏನಾದರೂ ಆಗಲಿ ಹುಡುಗಿ ಜೊತೆ ಬಿಟ್ಟು ಹೋಗ್ಬಾರ್ದು, ಹೋದರೆ ಕರ್ಕೊಂಡು ಹೋಗೋಣ ಅಂತ ಇವನು ಮೈಂಡಲ್ಲಿ ಫಿಕ್ಸ್ ಆಗಿರ್ತಾನೆ. ಅಲ್ಲಿ ಒಂದು ಗೆಸ್ಟ್ ಹೌಸಲ್ಲಿ ಇದೆ ಅಲ್ವ, ನಂದಿ ಹಿಲ್ಸಲ್ಲಿ ಗೊತ್ತಿರ್ತಿಲ್ಲ, ಹೋಗಿರೋರಿಗೆ ಗೊತ್ತಾಗುತ್ತೆ. ಆ ಗೆಸ್ಟ್ ಹೌಸ್ ಮೇಲೆ ಹುಡುಗಿ ಕರ್ಕೊಂಡು ಹೋಗ್ತಾಳೆ, ಬನ್ನಿ ಅಲ್ಲಿ ಗೆಸ್ಟ್ ಹೌಸ್ ಮೇಲೆ ಕೂತ್ಕೊಳ್ಳೋಣ, ಅಲ್ಲಿ ಯಾರೂ ಇರೋಲ್ಲ. ಇವ್ನು ಕೇಳ್ತಾನೆ, ಅಲ್ಲಿ ಯಾರಾದರೂ ಬೈತಾರ, ಇಲ್ಲಲ್ಲ ಬನ್ನಿ ಅಂಥೇಳಿ ಅಲ್ಲಿ ಮೇಲ್ಗಡೆಗೆ ಹೋಗ್ತಾರೆ ಗೆಸ್ಟ್ ಹೌಸ್ಗೆ. ಆದರೆ ಅಲ್ಲಿ ಏನು ಮಾಡ್ತಾರೆ, ಅಲ್ಲಿ ಹೋಗೋಕ್ಕಿಂತ ಮುಂಚಿತವಾಗಿ ಆ ಬೆಂಬೂಸ್ ಮೇಲೆ ಹತ್ತೋದು ಒಂದು ಇದು ಮಾಡಿದ್ದಾರೆ ಹೊಸದಾಗಿ. ಅದಕ್ಕಿಂತ ಅಲ್ಲಿ ಹೋದರೆ ಯಾರಾದರೂ ನೋಡಿದ್ರೆ ನಮ್ಗೆ ಬೈತಾರೆ ಅಂಥೇಳಿ ಇದು ಹೈಟಲ್ಲಿ ಬೆಂಬೂ ಮನೆ ಅಂತ ಮಾಡಿದ್ದಾರೆ, ಬೆಂಬೂಸ್ ಹೌಸ್ ಅಂತ. ಅಂದರೆ ಬಿದಿರುಗಳಿಂದ ಮಾಡಿರೋಂಥ ಮನೆ, ಅದ್ರ ಅಲ್ಲಿ ಕೂತ್ಕೊಳ್ಳೋ ನಡೀರಿ ಅಂದಾಗ, ಸರಿ ನನಗೂ ನೋಡಿ ಮರ್ತೋಗ್ಬಿಟ್ಟೆ, ಅಲ್ಲೇ ಹೋಗೋಣ ಬನ್ನಿ ಅಂತ ಹೇಳಿ ಆ ಬಿದಿರು ಮನೆ ಮೇಲ್ಗಡೆ ಹತ್ತಿಬಿಟ್ಟು ಇವರು ಕೂತ್ಕೊತಾರೆ. ಅಲ್ಲಾದರೆ ನಮ್ಗೆ ಯಾರು ಡಿಸ್ಟರ್ಬೆನ್ಸ್ ಇಲ್ಲ, ಗೆಸ್ಟ್ ಹೌಸ್ ಮೇಲಾದರೆ ಯಾರಾದರೂ ಬಂದು ಹೋದರೆ ಬೈತಾರೆ ಹುಡುಗಿ ಅಂದರೆ ಅಂತ ಇವರು ಡಿಸ್ಕಸ್ ಮಾಡ್ಕೊಂಡು ಬಿದಿರು ಮನೆಗೆ ಹೋಗ್ತಾರೆ. ಹೋಗಿ ಕೂತ್ಕೊಂಡಿರ್ತಾರೆ. ಎಷ್ಟು ಕೂಗ್ತಾರೋ ಯಾರು ಬರೋಲ್ಲ. ಕೊನೆಗೆ ಹುಡುಗಿ ಹೇಳ್ತಾಳೆ, ಹೋಗ್ಲಿ ಬಿಡಿ, ನಿಮ್ಗೇನಾದ್ರು ಹಸು ಆಗ್ತಾಯಿದೆಯಾ ಅಂತ ಕೇಳಿದಾರೆ. ನನಗೇನಿಲ್ಲ ಹಸು ಆಗಿಲ್ಲ ಅಂದರೆ ಒಂದು ಕೆಲಸ ಮಾಡೋಣ ಬಿಡ್ರಿ, ಹೋಗ್ಲಿ ಇವ್ರು ಬರೋವ್ರಿಗೂ ನೈಟ್ ಇಲ್ಲೇ ಇದ್ಬಿಡೋಣ, ಬಂದರೆ ಹೋಗೋಣ, ಇಲ್ಲ ಬೆಳಗ್ಗೆ ಹೋಗೋಣ ಅಂತ. ನನ್ನ ಜೊತೆ ನೀವು ಇರ್ತೀರಲ್ವ, ಎಲ್ಲಿ ಕೈ ಬಿಡಿದ ನನಗೆ ಬೆಳಗ್ಗೆವರೆಗೂ ಅಂತ ಹೇಳ್ತಾಯಿಲ್ಲ ಹುಡುಗಿ. ಆಯ್ತು ಬಿಡಿ ಹಾಗೆ ಮಾಡೋಣ, ನಿಮ್ಗೇನು ಹಸು ಆಗಲ್ಲ, ಇಲ್ಲ ಅಲ್ಬೇಡ, ನನಗೇನು ಹಸು ಆಗ್ತಲ್ಲ, ನಾವು ಆರಾಮಾಗಿ ಚೆನ್ನಾಗಿ ಏನು ಹಸು ಆಗೋಲ್ಲ ನನಗೆ ಅಂತ ಹೇಳಿದ್ದಲ್ಲ ಹುಡುಗಿ. ಸರಿ ಅಂತೇಳಿ ಮೊದಲು ದೂರ ಪಕ್ಕದಲ್ಲಿ ಕೈ ಹಿಡ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಬರ್ತಾ ಹುಡುಗ ಚೆನ್ನಾಗಿ ಯೂತ್ಸ್ ಅಲ್ವಾ, ಕೈ ಹಾಕೋದು, ಮಾತಾಡೋದು, ನಿಮ್ಮ ಹೆಸರು ಏನು ಎಲ್ಲ ಡಿಸ್ಕಸ್ ಮಾಡ್ಕೊಂಡಿದ್ದಾರೆ. ಹೀಗೆ ಮಾಡ್ತಾ ಹುಡುಗಿ ಏನು ಹೇಳಿದ್ದಾಳೆ, ನೀವು ನಮ್ಮ ಜೊತೆ ಲೈಫ್ ಲಾಂಗ್ ಇರ್ತೀವಿ ನೋಡಿ, ಇಷ್ಟೊತ್ತಲ್ಲಿ ಯಾರೂ
ದೇವ್ರು ನೋಡಿ ಈ ಬೆಳಗಿಂದ ಎಷ್ಟು ಜನ ಬಂದಿರ್ತಾರೆ, ಯಾರೂ ಈ ರೀತಿ ಸಿಗದೆ ದೇವ್ರು ನನಗೆ ನಿಮಗೆ ಪರಿಚಯ ಮಾಡಿಸಿದ್ದಾರೆ. ಅಂದರೆ ನಾವಿಬ್ಬರ ಋಣ ಬಂದ ದೇವರೇ ಬರ್ತಿದ್ದಾರೆ. ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣವಾ, ಪ್ರೀತಿ ಮಾಡ್ಕೊಳ್ಳೋಣವಾ, ನಾನು ನಿಮ್ಗೆ ಲವ್ ಮಾಡೋಣ ಅಂತ ಎಲ್ಲ ಕೇಳಿದ್ದಾಳೆ ಹುಡುಗಿ. ನಿಮ್ಗೆ ಯಾರಾದರೂ ಗರ್ಲ್ ಫ್ರೆಂಡ್ ಇದ್ದಾರಾ ಅಂತಲೂ ಕೇಳಿದ್ದಾಳೆ. ಇಲ್ಲ ರೀ, ನನಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ, ಬಟ್ ತುಂಬ ನಾನು ಸುಮ್ಮನೆ ಮಾತಾಡ್ಕೊತೀವಿ, ಲವ್ ಏನೂ ಇಲ್ಲ, ಹಾಗೆ ಆ್ಯಸ್ ನಾನು ಇನ್ನೂ ಓದ್ತಾ ಇದ್ದೀನಲ್ವ ಅಂತ ಹೇಳಿದಾಗ ನಾನು ನಿಮ್ಗೆ ಲವ್ ಮಾಡ್ಬೋದಾ ಅಂತ ಕೇಳಿದ್ದಾಳೆ. ಹೌದು, ಓಕೆ, ನನಗೂ ನೀವು ಇಷ್ಟ ಆಗಿದ್ದೀರಾ, ಇಷ್ಟ ಆಗಿದ್ದಕ್ಕೆ ನಂಗೆ ಕತ್ತಲಲ್ಲಿ ಇದ್ಬಿಟ್ಟು ನಿಮ್ಮ ಜೊತೆ ನಿಮ್ಮ ಮಾತು ಕೇಳಿ ಇದ್ದೀನಿ, ಪಾಪ ಬಿಟ್ಟು ಹೋದರೆ ನೀವೇನು ಕಷ್ಟದಲ್ಲಿ ಬೀಳ್ತೀರ ಅಂದಾಗ ಹೇಳಿದ್ದಾಳೆ. ಹೋಗಲಿ ಬಿಡಿ ಅಂಥೇಳಿ ತುಂಬ ಹ್ಯಾಪಿ ಆಯಿತು ಅಂಥೇಳಿ ಈ ರೀತಿ ಡಿಸ್ಕಸ್ ಮಾಡಿದ್ದಾರೆ. ಊರ ಹೆಸರು ಎಲ್ಲ ಹೇಳಿದ್ದಾಳೆ. ಈ ಹುಡುಗಿ ಏನು ಮಾಡಿದ್ದಾಳೆ, ಆ ಊರ ಹೆಸರು ಅಲ್ಲಿ ಒಂದು ಊರ ಹೆಸರು ಹೇಳಿದ್ದಾರೆ, ಅಲ್ಲಿ ಸಮೀಪದಲ್ಲಿ ಬರುವಂತಹದ್ದು ಊರ ಹೆಸರು. ಆ ಊರಲ್ಲೇ ನಮ್ಮದು ಇರೋದು. ಅಪ್ಪ ಅಮ್ಮ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಮಾತಾಡ್ತಾ ಇವರು 9-10 ಗಂಟೆಗೆ ದಾಟ್ಕೊಂಡಿದ್ದಾರೆ. ಹಾಗೆ ಟೈಮ್ ಮತ್ತು ಲವ್ ಮಾಡೋದು ಇವನು ಹೇಳಿಬಿಟ್ಟಿದ್ದೇನೆ. ಅವ್ರಿಗೇನು ಒಬ್ರಿಗೊಬ್ಬರು ಮನಸ್ಸುಗಳು ಇಷ್ಟಪಟ್ಟಿದ್ದಾರೆ. ತುಂಬ ಚೆನ್ನಾಗಿದ್ದಾಳೆ ಅಂತ, ಇನ್ನು ತುಂಬ ಸ್ಮಾರ್ಟ್ ಆಗಿದ್ದಾನೆ ಹುಡುಗನ. ಮತ್ತು ಹೋಗಲಿ ಬಿಡು ಅಂಥೇಳಿ ಹುಡುಗಿ ಎದ್ದೇಳಿ ತುಂಬ ಸ್ಕಿಪ್ಪಿಂಗ್ ಥರ ಇರೋದು ಮಾಡೋದು. ನಾನು ತುಂಬ ಹ್ಯಾಪಿ ಇದ್ದೀನಿ, ಒಂದು ಒಳ್ಳೆ ಹುಡುಗ ಸಿಕ್ಕಿದೆಯಾ, ಇವತ್ತು ನನಗೆ ಆಗಿರೋ ಸಂತೋಷ ಯಾವತ್ತಿಲ್ಲ. ನಾನು ಯಾರಿಗೂ ಈ ಥರ ಲವ್ ಮಾಡಿಲ್ಲ, ಲವ್ ಮಾಡೋಕ್ಕೆ ಟೈಮು ಸಿಕ್ಕಿಲ್ಲ ಅಂಥೇಳಿ ಒಬ್ರಿಗೊಬ್ಬರು ಆಸೆ ಪಟ್ಕೊಂಡು ಸಂತೋಷ ಪಟ್ಕೊಂಡು ಏನಾಗುತ್ತೆ ಅಂದರೆ, ಇಲ್ಲಿ ಈ ಹುಡುಗ ಏನು ಮಾಡ್ತಾನೆ, ಎಲ್ಲ ರೀತಿಯಲ್ಲಿ ಈ ಹುಡುಗ ಏನೇನು ಕೇಳಿದ್ರು, ಅವ್ರಿಗೆ ಏನೇನು ಮುದ್ದು ಕೊಡೋದು, ಯಾವ ರೀತಿ ಹಗ್ ಮಾಡ್ಕೋಬೇಕು ಅಂತ ಏನೇನು ಫೀಲ್ ಆಗಿದೆಯೋ, ಏನೇನು ಕೇಳಿದಾನೋ, ಮದುವೆ ಮಾಡ್ಕೊತೀನಿ ಅಂತ ಹುಡುಗ ಹೇಳಿದಾಗ ಆ ಹುಡುಗಿಗೆ ಒಪ್ಕೊಂಡಿದ್ದಾಳೆ. ಆ ಹುಡುಗಿಗೆ ಈ ಹುಡುಗ ಏನು ಕೇಳಿದಲ್ಲ, ಏನು ಬೇಡ ಅಂದಂಗೆ ಎಲ್ಲ ಸಂತೋಷ ಸುಖ ಎಲ್ಲ ಮಾಡಿದ್ದಾರೆ. ಹುಡುಗ ಮಾಡಿದ್ದಾನೆ ಅವನ ಜೊತೆ, ಹುಡುಗಿ ಜೊತೆಗೆ ಎಲ್ಲ ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ಹುಡುಗ. ಎಲ್ಲ ಸಂತೋಷ ಸುಖ ಹಾಗೆ ಹೀಗೆ ಓಡಾಡಿಕೊಂಡು ನೈಟೆಲ್ಲ ಹುಡುಗಿ ಸುಮ್ಮನೆ ಬಾ ಅಲ್ಲಿಗೆ ಹೋಗೋಣ ಬಾ, ಚೆನ್ನಾಗಿ ಇರುತ್ತೆ, ಅಲ್ಲಿಗೆ ಬಾ ಇಲ್ಲಿಗೆ ಬಾ ಅಂಥೇಳಿ ಯಾರು ನೋಡಲ್ಲ ಬಿಡಿ, ಇಷ್ಟೊತ್ತು ಎಲ್ಲ ಹೊರಟೋಗ್ತಾರೆ ನಮ್ಗೆ ಗೊತ್ತು ಅಂಥೇಳಿ ಹುಡುಗಿ ನಮಗೆ ಒಂದು ಕಡೆ ಇರೋಕ್ಕೆ ಬಿಟ್ಟಿಲ್ಲ, ಎಲ್ಲ ಕಡೆಯೂ ತಿರುಗಾಡಿಸ್ದಲ್ಲೇ ಎಂಜಾಯ್ ಮಾಡಿದ್ದಾರೆ. ಆ ಹುಡುಗ ಅಂತೂ ನೈಟೆಲ್ಲ ಡೇ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆ ರೀತಿ ಆ ಹುಡುಗಿ ಜೊತೆ ಇವನು ಕಾಲ ಕಳೆದು ನೈಟೆಲ್ಲ ಸುಖ ಸಂತೋಷ ಎಲ್ಲ ಶೇರ್ ಮಾಡ್ಕೊಂಡಿದ್ದಾನೆ. ಮತ್ತು ಆ ಹುಡುಗಿ ನಿಮ್ಮದು ಫೋನ್ ಇಲ್ವಾ ಅಂತ ಕೇಳಿದಾಗ, ಇಲ್ಲ ನಾನು ಫೋನ್ಗೇನು ಇಟ್ಕೊಂಡಿಲ್ಲ, ನಾವು ಅಷ್ಟು ಶ್ರೀಮಂತರಲ್ಲ ಅಂಥೇಳಿ ಆ ಹುಡುಗಿ ಹಂಗೆ ಹೇಳಿದ್ದಾರೆ. ಸರಿ ಬಿಡು ಅಂಥೇಳಿ ಈ ಹುಡುಗಿ ಏನು ಮಾಡಿದ್ದಾಳೆ, ಆ ಹುಡುಗನ ಹತ್ರ ಪೇರೆಂಟ್ಸ್ದು ಫೋಟೋಗಳೆಲ್ಲ ನೋಡಿದ್ದಾಳೆ, ಸಂತೋಷಪಟ್ಟಿದ್ದಾಳೆ. ನನಗೆ ದೇವರು ನೋಡಿ ಇವತ್ತು ಸಂತೋಷ ಕೊಟ್ಟಿದ್ದಾನೆ, ನನ್ನ ಲೈಫ್ ವೇಸ್ಟ್ ಆಗೋಯಿತು ಅಂದ್ಕೊಂಡೆ, ತುಂಬ ಮಿಸ್ ಮಾಡ್ಕೊಂಡೆ ಅಂದ್ಕೊಂಡು. ಇಷ್ಟೊತ್ತಿಗೂ ನಾನು ಯಾವ ಹುಡುಗನಿಗೂ ಲವ್ ಮಾಡಿಲ್ಲ, ಈ ಥರ ಸುಖ ಸಂತೋಷ ಪಡೋದಿಲ್ಲ, ಇನ್ನಿಂದ ಎಲ್ಲ ಆಗ್ತಾಯಿದೆ ಅಂಥೇಳಿ ಆ ಹುಡುಗಿನ ತುಂಬ ಹ್ಯಾಪಿ ಎಗರಾಡೋದು ಎಲ್ಲ ಮಾಡಿದ್ದಾರೆ. ಮತ್ತು ಏನಾಗಿದೆ, ಈ ಹುಡುಗನಿಗೆ ಬಯಾರಿಕೆ ಆಗಿಬಿಟ್ಟಿದೆ, ತುಂಬ ಬಯಾರಿಕೆ ಆಗಿದೆ. ಬಯಾರಿಕೆ ಆದಾಗ ನೀರು ನನಗೆ ಹಸುವೇನಾಗ್ತಿಲ್ಲ, ಬಯಾರಿಕೆ ಆಗ್ತಿದೆ, ನಿನಗೆ ಆಗ್ತಿಲ್ಲ, ನನಗೇನು ಆಗ್ತಿಲ್ಲ ಅಂತ ಹುಡುಗಿ ಹೇಳಿದ್ದಾಳೆ. ಹಾಗಾದರೆ ಬಾ ಅಲ್ಲಿ ನೀರು ಸಿಗುತ್ತೆ ಅಂಥೇಳಿ, ಎಲ್ಲಿ ದೂರ ನೋಡಲ್ಲಿ ತೋರಿಸ್ತೀನಿ ಬಾ ಅಂಥೇಳಿ ಆ ಹುಡುಗಿಗೆ ಈ ಹುಡುಗ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ರೀತಿ ಆ ಹುಡುಗನಿಗೆ ಕರ್ಕೊಂಡೋಗಿ ಅಲ್ಲಿ ನೀರಿದ್ದರೆ ಒಂದು ಚಲುವೆ ಸ್ಟೋರೇಜ್ ನೀರು ಥರ ಇದ್ದರೆ ಅಲ್ಲೋಗಿ ನೀರು ಕುಡಿದು ಬಂದಿದ್ದಾರೆ. ನೀರು ಕುಡಿದು ಬಂದಿದ್ದಾರೆ. ಮತ್ತು ಒಂದು ಕಡೆ ಕೂತ್ಕೊಂಡು ಯಾರೂ ಇಲ್ಲ ಅಲ್ವಾ, ಅವ್ರಿಗೆ ಯಾರೂ ಕಾಣಿಸ್ಕೊಂಡಿಲ್ಲ. ನಿರ್ಜನ ಪ್ರದೇಶದಲ್ಲಿ ಒಬ್ಬರ ಮೇಲೆ ಒಬ್ರು ಕೂತ್ಕೊಂಡು ಮಲ್ಕೊಂಡು, ಅವನ ತೊಡೆ ಮೇಲೆ ಹುಡುಗಿ ತೊಡೆ ಮೇಲೆ ಇವನು ತಲೆ ಇಟ್ಕೊಂಡು ಮಲ್ಕೊಂಡು ಎಲ್ಲ ಸುಖ ಸಂತೋಷ ಪಟ್ಕೊಂಡು ಮಾಡಿದ್ದಾರೆ. ಹೀಗೆ ಹಂಗೆ ನಿದ್ದೆ ಮಾಡಿಬಿಟ್ಟಿದ್ದಾನೆ ಇವನು. ನಿದ್ದೆ ಮಾಡಿಬಿಟ್ಟು ಬೆಳಗಿನ ಜಾವ ಒಂದು 5:15 ಹಂಗೆ ಎಚ್ಚರಿಕಾಗಿದ್ದೀನಿ. ಮಲಗಿರೋ ಜಾಗದ ಒಂದು ಪ್ಲೇಸಲ್ಲಿ ಒಳ್ಳೆ ಹುಲ್ಲು ಥರ ಇರೋ ಮಲಗಿಸ್ಕೊಂಡಿದ್ದಾರೆ. ಹುಡುಗಿನೂ ಮಲಗಿದ್ದಾರೆ. ಹುಡುಗಿ ಪಕ್ಕದಲ್ಲಿದ್ದರೆ ಎಂಜಾಯ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನಿದ್ದೆ ಬಂದಿದ್ದು ಹಂಗೆ ಮಲಗಿಬಿಟ್ಟಿದ್ದಾನೆ ಇವನು. ಮಲಗಿಬಿಟ್ಟು 5:15ಗೆ ಇವನಿಗೆ ತಲೆ ಮೇಲೆ ಮುಖದ ಮೇಲೆ ಬಿಸಿಲು ಬಿದ್ದಿದೆ. ಸಡನ್ಲಿ ಎದ್ದು ನೋಡ್ತಾನೆ, ಆ ಹುಡುಗಿ ಹೆಸರು ಹೇಳಿದ್ದಾಳೆ ಪೂಜಾ ಅಂಥೇಳಿ. ಪೂಜಾ ಅಂತ ಕೂಗ್ತಾನೆ. ಎಷ್ಟು ಕೂಗಿ ಜಾಸ್ತಿ ಕೂಗಿದ್ರೆ ಯಾರಾದರೂ ಬೇರೆಯವ್ರು ನೋಡ್ತಾರೆ ಅಂಥೇಳಿ ಕೂಗೋದ್ರ ಕಡೆ ಇವರು ಎಲ್ಲೆಲ್ಲ ಓಡಾಡಿದ್ದಾರೆ, ನೈಟ್ ಎಲ್ಲ ಕಡೆ ಓಡಾಡಿದ್ದಾನೆ, ಸಿಗೋಲ್ಲ. ಅವನು 5:15, 6 ಗಂಟೆ 7 ಗಂಟೆ
ಏನಿಲ್ಲ ಮುಕ್ಕಾಳಿಗೆ ಇವನಿಗೆ ಕೊನೆಗೆ ಲಾಸ್ಟಿಗೆ ಇವಳು ಎಲ್ಲ ಹೋಗ್ಬಿಟ್ಲು ಬಿಡಪ್ಪ ಅವರೆಲ್ಲ ಸೇರಿ ಅಂಥೇಳಿ ಬೈಕ್ ಕಡೆ ಪಾರ್ಕಿಂಗ್ ಏರಿಯಾ ಇರುತ್ತಲ್ವ ಅಲ್ಲಿ ಹೋಗ್ತಾನೆ. ಅಲ್ಲಿ ಹೋಗ್ತಾನೆ. ಬೆಳಗ್ಗೆನೇ ಕೆಲವು ಕ್ಲೀನ್ ಮಾಡೋಕ್ಕೆ ಅಂಗಡಿಗಳಿಗೆ ಕೊಡಿ ಅವರು ಒಬ್ಬರು ಬರ್ತಾರೆ. ಬಂದು ಇವನು ಮಾಮೂಲಿ ಸ್ಕೂಲ್ ಕಾಲೇಜ್ ಬ್ಯಾಗ್ ಥರ ನೀರು ಬಾಟ್ಲು ಡೈನಲ್ಲಿ ಬಂದಿರ್ತಾನಲ್ಲ ಆ ಬ್ಯಾಗೆಲ್ಲ ಹಾಕ್ಕೊಂಡು ಫಿಕ್ಸ್ ಹಾಕ್ಕೊಂಡು ಹೋಗ್ತಾನೆ. ಅಯ್ಯಪ್ಪ ಕೇಳ್ತಾರೆ, ಅಲ್ಲೂ ಯಾರ ನೀನು ಇಷ್ಟೊತ್ತಲ್ಲೇ ಬರ್ತಿದೆಯಾ, ಎಷ್ಟು ಬೇಗ ಬೆಳಗ್ಗೆ ಬಂದರೆ, ಎಲ್ಲಿಂದ ಬಂದೆ ನೀನು, ಯಾರು ಅಂದಾಗ ಅವನು ನಡೆದಿರೋದೆಲ್ಲ ಹೇಳ್ತಾನೆ, ಅಂಕಲ್ ಹಿಂಗೆ ಅಂತ. ಸಡನ್ಲಿ ಅವನು ಆ ಅಂಕಲ್ ಅನ್ನೋರು ಈತನಿಗೆ ಚೆನ್ನಾಗಿ ಬೈತಾರೆ. ಯಾರಯ್ಯ ನೀನು ಹುಚ್ಚ, ನೈಟೆಲ್ಲ ಇಲ್ಲಿದ್ದ, ಅದು ಹುಡುಗಿ ಜೊತೆ, ಇವನ್ನೆಲ್ಲ ಹೇಳ್ತಾನೆ. ಆ 5-6 ಹುಡುಗಿರು ಕಾಣಿಸ್ತಾರೆ ನಿಮ್ಗೆ 5-6 ಗಂಟೆಗೆ. ಅಯ್ಯೋ ಅಂಥೇಳಿ, ಸರಿ ತೋರಿಸೋ ಫೋಟೋ. ಹೌದು ಅಂಕಲ್, ನಾವು ಫೋಟೋಗಳೆಲ್ಲ ತೊಗೊಂಡಿದ್ದೀವಿ, ರಾತ್ರಿ ಎಲ್ಲ ಹುಡುಗಿ ಅವರು ಪಾಪ ಮಿಸ್ ಆಗಿಬಿಟ್ಟು ಕರೆಕ್ಟಾಗಿ 6:15ಗೆ ಬಂದೆ, 5:45 ಗಂಟೆಗೆ. ನಾನು ಬಂದುಬಿಡ್ತಿದ್ರೆ ನಾನು ಮೊಬೈಲ್ ಇದು ಮರ್ತೋಗೋಗಿದ್ದು, ರೂಮ್ ಚಾವಿ ಮತ್ತು ಬ್ರಾಸ್ಲೆಟು, ವಾಚು, ಪರ್ಸೆಲ್ಲ ಬಿಟ್ಟೋಗಿದೆ. ಹುಡುಗಿಗೆ ಕಾಣಿಸಿದ್ರು, ಅದರಲ್ಲಿ ಒಂದು ಹುಡುಗಿಗೆ ನನ್ನ ಜೊತೆ ನೈಟೆಲ್ಲ ಇದ್ದರೂ ರಿಮೈನಿಂಗ್ ಹುಡುಗಿರೆಲ್ಲ ಸಿಗಲಿಲ್ಲ ಅಂಥೇಳಿ ಹಿಂಗೆಲ್ಲ ಹೇಳ್ತಾನೆ. ಯಾರ ದಡ್ಡ ನೀನು, ಸರಿ ಮೊಬೈಲಲ್ಲಿ ತೋರಿಸಿ ಯಾರು ಹುಡುಗಿ ನೋಡೋಣ, ನಮ್ಗೆ ಕಾಣಿಸಿರೋ ಹುಡುಗಿರು ಯಾರು ಅಂತ ಮೊಬೈಲ್ ತೋರಿಸಿದ ತಕ್ಷಣ ಏನಾಗುತ್ತೆ, ಆ ಹುಡುಗಿ ಫೋಟೋ ನೋಡಿದ್ರೆ ಅವ್ನು ತಗೊಂಡಾಗ ಮಾತ್ರ ಹುಡುಗಿ ಥರ ಬಿದ್ದಿರ್ತಾಳೆ, ಹಂಗೆ ಕಾಣಿಸಿದ್ದೆ ಅವನಿಗೆ. ಮತ್ತು ನೋಡಿದಾಗ ಆ ಹುಡುಗಿ ಆ ಫೋಟೋಗಳೆಲ್ಲ ದೆವ್ವದ ಥರ ಕಣ್ಣುಗಳೆಲ್ಲ ಒಂಥರ ಇಟ್ಕೊಂಡು ಬಿಟ್ಕೊಂಡು ದೆವ್ವದ ಫೋಟೋಗಳು ನಿಮಗೆ ಸೇವ್ ಆಗಿರುತ್ತೆ ಮೊಬೈಲಲ್ಲಿ. ತೋರಿಸು ಪಕ್ಕದಲ್ಲಿ ನಿಂತ್ಕೊಂಡಿರೋ ಫೋಟೋ, ಇವನು ಚೆನ್ನಾಗಿ ಬಿದ್ದಿದ್ದಾನೆ. ಆ ಹುಡುಗಿ ಮಾತ್ರ ಕೈ ಹಾಕ್ಕೊಂಡು ದೆವ್ವಗಳ ಥರನೇ ದೆವ್ವದ ರೂಪ ಕಾಣಿಸ್ಬಿಟ್ಟಿದೆ. ಸಡನ್ಲಿ ಅವ್ನಿಗೆ ಭಯ ಬಂದುಬಿಟ್ಟಿದೆ. 8 ಗಂಟೆ ಬೆಳಕು ಟೈಮಲ್ಲಿ ತುಂಬ ಭಯ ಬಿದ್ದುಬಿಟ್ಟೆ ನಾನು. ಭಯ ಬಿಟ್ಟು ಎಲ್ಲ ಹೇಳಿ ಅಂಕಲ್ ಅಂಥೇಳಿ ತುಂಬ ಭಯ ಆಗ್ತಿದೆ ನನಗೆ, ತುಂಬ ಹಾಗೆ ನನಗೆ ಕೆಳಗಡೆವರೆಗೂ ಬಿಡೋಕ್ಕೆ ಬನ್ನಿ ಅಂಥೇಳಿ. ಇಲ್ಲ ಸರಿ ಬಿಡೋ, ನೀನು ಏನೇನು ಇಲ್ಲಿ ಜಾಗಗಳು ಸರಿ ಇಲ್ಲ, ಅಸಲು 5 ಗಂಟೆ ಆದರೆ ಯಾರಿಗೂ ಅಲೌನೇ ಮಾಡಲ್ಲ ಇಲ್ಲಿ. ಈ ಥರ ಹುಡುಗಿರಂದರೆ ಅದು ಹುಡುಗಿರಲ್ಲ, ದೆವ್ವಗಳು, ನಾವು ಕಿರ್ಚಾಡೋದೆಲ್ಲ ನೋಡಿ ನಾವೇ ಇರಲ್ಲ ನೈಟ್ ಇಲ್ಲ ಅಂತೆಲ್ಲ ಹೇಳಿ ತುಂಬ ಭಯ, ಜ್ವರ ಬಂದಂಗೆ ಆಗ್ಬಿಡ್ತಿದೆ ಅವನಿಗೆ. ಬೈಕ್ ಹತ್ರ ಪಾರ್ಕಿಂಗ್ ಪ್ಲೇಸಲ್ಲಿ ನಿಧಾನಾಗಿ ಹೋಗೋನಿಲ್ಲ, ಅಂಕಲ್ ನಾನು ಪ್ಲೀಸ್ ನಿಮ್ಗೆ ಬೇಕಾದ್ರೆ ಒಂದು 500 ರೂಪಾಯಿ ಕೊಡ್ತೀನಿ ಬನ್ನಿ, ಕೆಲವರೆಗೂ ನನಗೆ ದೇವನಹಳ್ಳಿವರೆಗೂ ಬನ್ನಿ ಸಾಕು ಅಂತೇಳಿ ದೇವನಹಳ್ಳಿ ನಿಧಾನಾಗಿ ಹೋಗಿದ್ದೆ ನಾನು. ಹೋಗ್ಬಿಟ್ಟು ದೇವನಹಳ್ಳಿಗೆ ಹೋಗಿ ಅಲ್ಲಿಂದ ಅವನು ಹೋಗ್ತಾನೆ. ಅವ್ರಿಗೆ ಮನೆ ಕಡೆಯವ್ರಿಗೆ ಫೋನ್ ಮಾಡಿ, ಸರಿ ನೀವು ಮನೆಯವ್ರಿಗೆ ಫೋನ್ ಮಾಡು, ನಿಮ್ಗೆ ಭಯ ಬಿದ್ದುಬಿಟ್ಟಿದ್ಯಾ, ಹುಷಾರಾಗಿ ಹೋಗು ಅಂಥೇಳಿ ಕರೆಸ್ಕೊಂಡು ಈ ಅಂಕಲನವರು ಎಲ್ಲ ವಿಷಯ ಹೇಳಿದ್ದಾರೆ. ನಿಮ್ಮ ಮಗ ಹಿಂಗೆ ಅಂತೇಳಿ, ಎಲ್ಲಿದ್ದೀರಾ ಅಲ್ಲೇ ಇರ್ಲಿಕ್ಕೆ ಹೇಳಿ ಅಂಥೇಳಿ ಅವರಪ್ಪ ಕಾರ್ ತೊಗೊಂಡು ಕಾರಲ್ಲಿ ಕುಳಿಸ್ಕೊಂಡು ಬೈಕ್ ಇನ್ನೊಬ್ರು ಕರ್ಕೊಂಡೋಗಿ ತೊಗೊಂಡು ಆಟಿನಾಗ ಹೋಗಿದ್ರು. ಕಾಲಕ್ರಮನ ಅವನಿಗೆ ತುಂಬ ಭಯ ಬಿದ್ದಿಂದ ಮಲಗ್ತಾನೆ. ಮಲಗಿ ಕರೆಕ್ಟು ಸರಿಯಾಗಿ ಒಂದು 12 ಗಂಟೆ ಆಗುತ್ತೆ. ಅವ್ರ ಮನೆ ಹತ್ರ ಬಾಗಿಲು ಹೊಡೆಯೋದು, ಡಬ ಅಂತ ಬಾಗಿಲು ಹೊಡಿತಾರೆ. ಸಂತೋಷ್ ಅಂತ ಹುಡುಗಿ, ಬಾ ಆಚೆ ಬಾ ಆಟ ಆಡೋಣ ಬಾ ಅಂಥೇಳಿ ಈ ಹುಡುಗಿ ನಂದಿ ಹಿಲ್ಸಲ್ಲಿ ಸಿಕ್ಕಿರ್ತಾಳಲ್ಲ, ಅವ್ಳಿಗೆ ಕಿಟಕಿ ಹತ್ರ, ವಿಂಡೋ ಹತ್ರ, ಇವ್ನು ಸಪ್ರೇಟ್ ಬೆಡ್ರೂಮ್ ಇರುತ್ತೆ. ಮಲಗಿದಾಗ 12 ಗಂಟೆ ಆದಾಗ ಇನ್ನು ಮಲಗಿರ್ತಾನೆ. ಹಗಲೆಲ್ಲ ರಾತ್ರಿ ಬೇರೆ ಮಲಗಿರ್ತಾಳಲ್ಲ, ಚೆನ್ನಾಗಿ ಮಲಗಿರ್ತಾನೆ. ಥರ ಬಂದಿದ್ರೆ ಮಾತ್ರೆ ಎಲ್ಲ ಹಾಕ್ಕೊಂಡು ಮಲಗಿರ್ತಾನೆ. 12 ಗಂಟೆಗೆ ಎಬ್ಬಿಸ್ಬಿಡ್ತಾನೆ ನೋಡಿ ಇವಳು. ಎಚ್ಚರಿಕೆ ಆ ಕೂಗೋ ಸೌಂಡ್ ಎಲ್ಲ ಇವ್ರ ಅಪ್ಪ ಅಮ್ಮನೂ ಕೇಳಿಸ್ಕೊಂಡಿದ್ದಾರೆ. ಯಾರು ಮತ್ತು ಅವ್ರ ಬಗ್ಗೆ ಯಾರು ಅಂತ ಹೇಳ್ತಿ ಗಂಡನ ಕೇಳ್ತಾರೆ, ಯಾರು ಇಷ್ಟೊತ್ತಲ್ಲಿ ಅಂತೇಳಿ. ಸಂತೋಷ್ ಬಾರು ಆಟ ಆಡೋಣ, ನಿನಗೆ ಹೇಳಿದೆ ಮದುವೆ ಮಾಡ್ಕೊತೀನಿ, ನಿನ್ನ ಜೊತೆ ಬಿಡಲ್ಲ ಅಂತ, ಬಾ ಸಂತೋಷ್ ಅಂಥೇಳಿ ಕಿಟಕಿ ಅದ್ರಿಗೆಲ್ಲ. ಇವ್ರು ಗಂಡ ಹೆಂಡ್ತಿನೇ ಭಯ ಆಗ್ಬಿಟ್ಟಿದೆ 12 ಗಂಟೆಯಲ್ಲಿ ಬೆಂಗಳೂರಲ್ಲಿ, ಇಷ್ಟೊತ್ತಲ್ಲಿ ಯಾರು ಅಂಥೇಳಿ. ಮತ್ತು ಯಾರಮ್ಮ ನೀನು ಅಂತ ಧೈರ್ಯ ಮಾಡಿ ಕೇಳಿದಾಗ, ಅಂಕಲ್ ನಾನು ಸಂತೋಷ್ ಲವರು, ಸಂತೋಷ್ಗೆ ನಿನ್ನೆ ಮನಸ್ಸು ಕೊಟ್ಟಿದ್ದೀನಿ, ದೇಹ ಕೊಟ್ಟಿದ್ದೀನಿ, ಹ್ಯಾಪಿಯಾಗಿದ್ದೀವಿ ನಾವು, ಸಂತೋಷ್ ಕಳಿಸಿ ಅಂಕಲ್, ಪ್ಲೀಸ್ ಅಂಕಲ್ ನಂಗೆ ಸಂತೋಷ್ ಬೇಕು ಅಂಕಲ್ ಅಂಥೇಳಿ ಈ ರೀತಿ ಕಿಟಕಿಯಲ್ಲಿ ಮಾತಾಡೋದು ಶುರು ಆಗ್ಬಿಟ್ಟಿದೆ. ಹೋಗ್ತಿಲ್ಲ ಅಂಕಲ್ ಅಂತ ಹೇಳ್ತಾ ಕಳಿಸಿ ಅಂತ ಅವನು ಎದ್ಬಿಟ್ಟಿದ್ದಾನೆ. ಭಯ ಬಿಟ್ಟು, ಅಪ್ಪ ನೋಡಪ್ಪ ಅವಳೇಪ್ಪ ರಾತ್ರಿ ನನಗೆ ಇವಳು ಇದೇ ವಾಯ್ಸೇನಪ್ಪ ನನಗೆ ನನ್ನ ಜೊತೆ ಇದ್ದಿದ್ದು ಅಂಥೇಳಿ ಭಯ ಬೀಳೋದು ಸ್ಟಾರ್ಟ್ ಮಾಡಿಬಿಟ್ಟು ತುಂಬ ಇವಳು ಅಪ್ಪ ಅಮ್ಮನ ಜೊತೆ ಅವರಪ್ಪನಿಗೆ ಹಗ್ಗ ಮಾಡ್ಕೊಂಡಿದ್ದು ಭಯ ಆಗ್ತಿದ್ದೆಪ್ಪ ಅಂದರೆ, ಏನು ಭಯ ಪಡ್ಬೇಡ ಅಂಥೇಳಿ ಸಡನ್ಲಿ
ಫೋನ್ಗಳು ಮಾಡಿ ಒಂದು 5-6 ಜನ ಕರೆಸ್ಕೊಂಡ್ಬಿಟ್ಟಿದ್ದಾರೆ. ಕರೆಸ್ಕೊಂಡ್ಬಿಟ್ಟು ತದನಂತರ ಅವ್ರು ಯಾರೋ ಸ್ವಾಮಿಗಳಿದ್ದಾರೆ ಅಂಥೇಳಿ ಅಷ್ಟೊತ್ತಿಗೆ 2:30-3 ಗಂಟೆಗೆ ಇವು ಸೌಂಡ್ಗಳು ಜಾಸ್ತಿ ಆಗಿಬಿಡೋದು, ಅಳೋದು ಎಲ್ಲ ಮಾಡೋದು ನೋಡಿಬಿಟ್ಟು ಸ್ವಾಮಿಗಳಿಗೂ ಕರೆಸ್ಕೊಳ್ತಾರೆ. ಕರೆಸ್ಕೊಂಡು ಸ್ವಾಮಿಗಳಿಗೆ ಕರೆಸ್ಕೊಂಡು ಮನೆ ಸರೌಂಡಿಂಗ್ ಎಲ್ಲ ಕಡೆಯೂ ಅವರೇನೋ ಪೂಜೆ ಮಾಡಿ ನೀರೆಲ್ಲ ಚೆಲ್ಲಿ ಅದೇನೋ ಎಲ್ಲ ಮಾಡಿ ಮತ್ತು ಅವ್ರಿಗೆ ಏನೋ ತಾಯ್ತ ಥರ ಮಾಡಿ ಕಟ್ಟಿಬಿಟ್ಟು ನಿದ್ದೆ ಮಾಡ್ದಂಗೆ ಸ್ವಾಮಿಗಳು ಅವ್ರಿಗೆ ಒಂದು ಇರೋದಕ್ಕೆ ಅವಕಾಶ ಮಾಡಿ ಹೋಗ್ತಾರೆ. ಬೆಳಗ್ಗೆ 5:30ವರೆಗೂ ಇದ್ದು ಮನೆಯಲ್ಲೇ ಹೋಗ್ತಾರೆ. ಹೋದ ತಕ್ಷಣ ಒಂದು ಜ್ವರ ಜಾಸ್ತಿ ಆಗಿಬಿಟ್ಟು ಒಂಥರ ಆಗುತ್ತೆ, ತುಂಬಾ ಸಮಸ್ಯೆಗಳಾಗುತ್ತೆ. ಸ್ವಾಮಿ ತತ್ಕಾಲಕ್ಕೇನೋ ಮಾಡಿ ಹೋಗಿರ್ತಾರೆ. ಮತ್ತೆ ನೆಕ್ಸ್ಟ್ ದಿನ ಅದೇ 12 ಗಂಟೆಗೆ ಮತ್ತೆ ಅದೇ ರೀತಿ ಅವ್ರಿಗೆ ಕೂಗೋದೆಲ್ಲ ಮಾಡ್ತಾರೆ. ತುಂಬ ಭಯ ಪಡ್ತಾರೆ. ಕೊನೆಗೆ ಇದೇನೋ ಆಗಲ್ಲ ಅಂಥೇಳಿ ಆ ಹುಡುಗಿ ಅಡ್ರೆಸ್ ಹೇಳಿರ್ತಾರೆ. ಆ ಹುಡುಗನಿಗೆ ಚೆನ್ನಾಗಿ ಮೈಂಡಲ್ಲಿರುತ್ತೆ. ಆ ಊರಿಗೆ ಹೋಗ್ತಾರೆ. 2ನೇ ದಿನ ಹೋಗಿ ಏನು ಹಿಂಗೆ ಯಾವ ರೀತಿ ಆಯಿತು ನಿಮ್ಮ ಹುಡುಗಿ ಹಿಂಗೆ ಹೇಳಿದ್ದಾರೆ ಅಂತಾಗ ಅವ್ನು ಚೆನ್ನಾಗಿ ಬರ್ಕೊಂಡಿರ್ತಾನೆ. ನಿಮ್ಮ ಹೆಸರು ಹೇಳಿ ವಾಟ್ಸಪ್ಪಲ್ಲಿ ಸೇವ್ ಮಾಡ್ಕೊಂಡಿರ್ತಾನೆ. ಒಳಗೆ ಆ ಹುಡುಗಿ ಸತ್ತು 3 ವರ್ಷ ಆಯಿತು ಹಿಂಗೆಲ್ಲ ಹೇಳ್ತಾರೆ. ಮತ್ತು ಆ ಹುಡುಗಿ ಹತ್ರ ಸಮಾಧಿ ಹತ್ರ ಏನೋ ಸ್ವಾಮಿಗಳು ಕರ್ಕೊಂಡು ಏನೋ ಮಾಡ್ತಾರೆ. ಹುಡುಗಿಗೆ ಏನೋ ಮಾಡ್ದಂಗೆ ಏನೇನೋ ಮಾಡಿ ಆ ಹುಡುಗನ ತಂಟೆಗೆ ಬರ್ದಂಗೆ ಮಾಡ್ಕೊತಾರೆ. ಆದರೆ ಇದು ನಡೆದು ಒಂದು 6 ತಿಂಗಳಾದರೂ ಕೂಡ ಆ ಹುಡುಗ ಓದೋಕ್ಕೆ ವಿದ್ಯಾಭ್ಯಾಸದಲ್ಲಿ ಗಮನ ಇಲ್ಲ. ಹುಡುಗಿಯನ್ನು ನೋಡಿದ್ರೆ ಆಗ್ತಾಯಿಲ್ಲ. ಮತ್ತು ಇನ್ನೊಂದು ಏನಂದರೆ ಈ ಹುಡುಗಿಯ ನೆನಪು ಇನ್ನೂ ಅವ್ನು ಮರೆಯೋಕ್ಕಾಗ್ತಾಯಿಲ್ಲ, ಅಳ್ತಾ ಇರ್ತಾನೆ. ಒಂದೊಂದ್ಸಲಿ ಆ ಹುಡುಗ ಪೂಜಾ ನೀನು ಯಾಕೆ ಹಂಗೆ ಮಾಡಿದೆ, ನಿನ್ನ ಬಾ ಪೂಜಾ ಅಂತ ಕರೆಯೋದು, ನೆನಪು ಮಾಡ್ಕೊಳ್ಳೋದು. ಆ ಹುಡುಗಿ ಕೂಡ ಈಗಲೂ ಅವ್ರ ಮನೆ ಹತ್ರ ಹೋಗಾಡೋದು, ಮನೆ ಹತ್ರ ಇವರು ಬಂದೋಬಸ್ತ್ ಮಾಡ್ಕೊಂಡು ಪೂಜೆಗಳೆಲ್ಲ ಸ್ವಾಮಿಗಳ ಹತ್ರ ಮಾಡಿಸ್ಕೊಂಡಿದ್ದಾರೆ. ಆದ್ರೂ ಆ ಹುಡುಗಿ ಬೇರೆ ಅವ್ರ ಮನೆಯಿಂದ ದೂರದಿಂದ ಕೂಗೋದು, ಸಂತೋಷ ಅಂತ ಕೂಗೋದು, ಅಳೋದು, ನನ್ನಿನ್ನು ಬಿಡಲ್ಲ ಅನ್ನೋದು ಹಿಂಗೆ ನಡೀತಿದೆ. ಇದು ಸ್ನೇಹಿತರೆ ನಡೆದಿರೋ ಒಂದು ಘಟನೆ. ದಯಮಾಡಿ ನೀವು ಯಾರಾದರೂ ಪ್ರವಾಸಿ ಸ್ಥಾನಗಳಿಗೆ ಹೋದರೆ ದಯಮಾಡಿ 5 ಗಂಟೆ ಒಳಗಡೆ ಹೋಗಿ ಬಂದುಬಿಡಿ. 5 ಗಂಟೆ ದಾಟಿದ ಮೇಲೆ ಹೋಗಬೇಡಿ ದಯಮಾಡಿ. ಯಾಕಂದರೆ ನಂದಿ ಹಿಲ್ಸಲ್ಲಿ ನಡೆದಿರೋಂಥ ಘಟನೆ ಇದು ಕೇವಲ ನಂದಿ ಹಿಲ್ಸ್ಗೆ ಸೀಮಿತ ಅಂತಲ್ಲ. ಚಾಮುಂಡಿ ಬೆಟ್ಟ ಆಗ್ಬೋದು, ಮತ್ತು ಕೆಲವೊಂದು ಜೋಗ್ ಫಾಲ್ಸ್ ಏರಿಯಾ ಆಗ್ಬೋದು, ಮತ್ತು ಕೆಲವೊಂದು ಜಾಗಗಳಿದ್ದಾವೆ. ಅಂಥ ಜಾಗಗಳಲ್ಲಿ ಮತ್ತು ಈ ಚಿಕ್ಕಬಳ್ಳಾಪುರ ಸರೌಂಡಿಂಗ್ ಶಿವನ ಸಾಗರ ಅಂತೆ ಅಲ್ಲೇನೂ ಸುಮಾರು ಜನ ಸತ್ತೋಗಿದ್ದಾರೆ ಕೆರೆಯಲ್ಲಿ ಬಿದ್ದು. ಇಂಥ ಜಾಗಗಳಿಗೆ ನೀವು 5 ಗಂಟೆ ಕತ್ತಲಾದ ತಕ್ಷಣ ಹೋಗಬೇಡಿ ಯುವಕರು ಅಂಥೇಳಿ ದಯಮಾಡಿ ಎಚ್ಚರ ವಹಿಸಿ. ಒಂದ್ಸಲಿ ನಿಮ್ಮ ಜೀವನದ ನೋಡಿ ಆ ಹುಡುಗ ಎಷ್ಟು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿರೋನು, ಇವತ್ತು ಅವನಿಗೆ ವಿದ್ಯಾಭ್ಯಾಸದಲ್ಲಿ ಗಮನ ಇಲ್ಲ. ಬರ್ತಾ ಆ ಹುಡುಗಿ ಪೂಜಾ ಅಂತಲೇ ಅವನು ಇದು ನೆನಪು ಮಾಡ್ಕೊತಿದ್ದಾನೆ. ಆ ಹುಡುಗಿ ಬೇಕಂತ ಹೇಳ್ತಿದ್ದಾನೆ. ಆ ಹುಡುಗಿ ಬಿಟ್ಟು ಬೇರೆ ಹುಡುಗಿರು ನೋಡೋಕ್ಕೆ ಮನಸ್ಸು ಹೋಗ್ತಿಲ್ಲ, ಬೇರೆ ಹುಡುಗಿರು ಮಾತಾಡೋಕ್ಕೆ ಮನಸ್ಸಿಲ್ಲ. ಅವನು ಅಷ್ಟು ಮನಸ್ಸು ಹಾಕ್ಕೊಂಡ್ಬಿಟ್ಟಿದ್ದಾನೆ. ತುಂಬ ಭಯದಿಂದ ಜೀವನ ಅವ್ರ ಅಪ್ಪ ಅಮ್ಮ ಮಾಡ್ತಿದ್ದಾರೆ. ಹುಡುಗಂದು ನೋಡಿಕೊಂಡು ಈಗಲೂ ಅವ್ರಿಗೆ ಮನೋರೋಗ ಬಂದುಬಿಟ್ಟಿದೆ. ಅವ್ರ ಅಮ್ಮ ಅಪ್ಪನಿಗೆ ಇರೋ ಒಬ್ಬನೇ ಮಗ ಈ ರೀತಿ ಆಯ್ತಲ್ಲಪ್ಪ, ಏನಕ್ಕಾದರೂ ಕಳಿಸಿದ್ವಿ ನಾವು, ಏನಕ್ಕಾದರೂ ಹೋದ ಅಂತ ಹೇಳಿ ಅನಿಸುತ್ತೆ. ಸ್ನೇಹಿತರೆ ಸುಮ್ಮನೆ ಮಕ್ಕಳಿಗೆ ಬೈಕ್ಗಳು ಕೊಡಿಸೋದು, ಪಾಕೆಟ್ ಮನಿ ಜಾಸ್ತಿ ಕೊಡೋದು ಎಲ್ಲ ಮಾಡಿಬಿಡಿ. ನೀವೆಲ್ಲೋ ಇದ್ದೀರಾ, ಬೇರೆ ಊರುಗಳು ನಗರಗಳಲ್ಲಿದ್ದರೆ ಎಚ್ಚರ ವಹಿಸೋರ ಬಗ್ಗೆ ಅಂತ ಹೇಳ್ತಾ, ಇದೊಂದು ಈ ರೀತಿ ಈ ಹುಡುಗನಿಗಾಗಿರುತ್ತೆ ಆ ಘಟನೆ, ಈ ಹುಡುಗನಿಗಾಗಿರುತ್ತೆ ಆ ಘಟನೆ ಯಾರಿಗೂ ಆಗಬಾರ್ದು. ಅಂದರೆ ನಿಮ್ಮ ಮಕ್ಕಳಿಗೆ ನೀವು ಎಷ್ಟು ದೂರ ಇದ್ರೂ ರಾಜ್ಯಗಳಲ್ಲಿ ನಿಮ್ಮ ಮನೆಗಳಿಗೆ ಕರೆಸ್ಕೊಳ್ಳಿ. ಅದನ್ನು ಬಿಟ್ಟು ಇಶಾ ಫೌಂಡೇಶನ್ ಅಂತ, ನಂದಿ ಹಿಲ್ಸು, ಚಾಮುಂಡಿ ಬೆಟ್ಟ ಅಂತ ಬೇರೆ ಪ್ರವಾಸಿ ಸ್ಥಾನಗಳಿಗೆ ಹೋಗ್ತಾರೆ. ಸಮಯ ಆಗ್ದಂಗೆ ಇವತ್ತು ಒಳ್ಳೆಯ ಯುವಕರಿಗೆ ಈ ದೆವ್ವಗಳು ಹುಡುಗಿಯರ ಥರ ಕಾಣಿಸ್ಕೊಳ್ಳೋದು ಇಷ್ಟೆಲ್ಲ ನಡೀತಿದ್ದಾವೆ. ಅಂದರೆ ತುಂಬ ಎಚ್ಚರ ವಹಿಸಿ ಅಂತ ಹೇಳ್ತಾ, ದಯಮಾಡಿ ಈ ಸುದ್ದಿಯನ್ನು ಎಲ್ಲ ನಿಮ್ಮ ಸ್ನೇಹಿತರು ಬಂಧುಗಳಿಗೆಲ್ಲ ಶೇರ್ ಮಾಡಿ. ಆದರೆ ಒಂದಿನ ಒಂದು ವಾಟ್ಸಪ್ ಸ್ಟೇಟಸಲ್ಲಿ ಈ ಲಿಂಕನ್ನು ಇಡಿ, ಈ ಸುದ್ದಿ ಎಲ್ಲರಿಗೂ ನೋಡಲಿ, ಸ್ವಲ್ಪ ಎಚ್ಚರ ವಹಿಸಲಿ ಅಂತ ಹೇಳ್ತೀವಿ. ಯಾಕಂದರೆ ಪ್ರವಾಸಿ ಸ್ಥಾನಗಳು ಹೋಗೋದು ನಮ್ಮದೆಲ್ಲ ಕರ್ತವ್ಯ, ನೋಡಬೇಕು, ಆನಂದಿಸಬೇಕು. ಆದರೆ ಸಮಯ ದಾಟಿದ ಮೇಲೆ ಹೋಗಬಾರ್ದು, ತುಂಬ ಪ್ರಾಣಕ್ಕೆ ತೊಂದರೆ ತಗೋಬಾರ್ದು ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ.